ಬೆಂಗಳೂರಿನಲ್ಲಿರುವ ಕರಾವಳಿ ಮೂಲದ ಯುವಕರು ಸೇರಿಕೊಂಡು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬ್ಯಾರಿ ಕೂಟ ಎನ್ನುವಂತಹ ಒಂದು ಬಹಳ ಅದ್ಧೂರಿಯಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬ್ಯಾರಿ ಕೂಟ ಅಂದರೆ ಏನು, ಯಾಕಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಈ ಬಗ್ಗೆ ಸವಿಸ್ತಾರವಾಗಿ ಅದರ ಅಧ್ಯಕ್ಷರಾಗಿರುವಂತಹ ಶಬೀರ್ ಬ್ರಿಗೇಡ್ ನಮ್ಮ ಜೊತೆ ಇದ್ದಾರೆ. ಅವರಲ್ಲಿ ಕೇಳೋಣ, ಏನು ಈ ಬ್ಯಾರಿ ಕೂಟ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ನೀವು ಪ್ಯಾಲೇಸ್ ಗ್ರೌಂಡಲ್ಲಿ ಆಯೋಜನೆ ಮಾಡಿದ್ದಾರೆ, ಏನು ಇದರ ಉದ್ದೇಶ? ಬ್ಯಾರಿ ಸೆಂಟ್ರಲ್ ಕಮಿಟಿ ಬೆಂಗಳೂರು ಇದರ ವತಿಯಿಂದ ಬ್ಯಾರಿ ಕೂಟ ಇದೇ 1ನೇ ತಾರೀಕು ಗೇಟ್ ನಂಬರ್ 8 ಶೃಂಗಾರ್ ಪ್ಯಾಲೇಸಲ್ಲಿ ನಡೆಸಲು ನಾವು ಯೋಚಿಸಿದ್ದೇವೆ. ಬ್ಯಾರಿ ಕೂಟ ಅಂತ ನಾವು ಮಾಡಿರೋ ಉದ್ದೇಶ ಏನಂತ ಹೇಳಿದರೆ, ನಮ್ಮ ಎಲ್ಲ ಸಮುದಾಯದ ಜನರು ಒಂದು ವೇದಿಕೆಯಲ್ಲಿ ಕಾಣಲು, ಅದರಿಂದ ನಮ್ಮ ಸಹೋದರತೆ ಬಾಂಧವ್ಯ ಹೆಚ್ಚಿಸುವಂಥ ಒಂದು ಪ್ರವೃತ್ತಿ ಇದೆ. ನಮ್ಮ ಸಮುದಾಯದಿಂದ ಸರಿಸುಮಾರು 1 ಲಕ್ಷದ ಜನ ಈ ಬೆಂಗಳೂರಲ್ಲಿ ಉದ್ಯೋಗ, ಅದೇ ರೀತಿ ಶಿಕ್ಷಣಕ್ಕೋಸ್ಕರ ಬಂದವರು ಇದ್ದಾರೆ. ಸೊ ಇವರನ್ನೆಲ್ಲ ಒಗ್ಗೂಡಿಸಿ ಒಂದೇ ವೇದಿಕೆಯಲ್ಲಿ ನೋಡುವಂಥದ್ದು ಒಂದಾಗಿರುತ್ತೆ. ಫೆಬ್ರವರಿ 1ನೇ ತಾರೀಕಿಗೆ ಹಮ್ಮಿಕೊಂಡಿರುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಜನ ಸೇರುವ ಒಂದು ನಿರೀಕ್ಷೆ ಇದೆ? ಫೆಬ್ರವರಿ 1ನೇ ತಾರೀಕು ಬ್ಯಾರಿ ಕೂಟ ಕಾರ್ಯಕ್ರಮದಲ್ಲಿ ನಮ್ಮ ನಿರೀಕ್ಷೆ ಪ್ರಕಾರ ಒಂದು 15,000 to 20,000 ತನಕ ಜನ ಸೇರಿಸಲಿದ್ದೇವೆ ಸರ್. ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಇರಲಿದ್ದಾರೆ ಅಂದರೆ, ಗಣ್ಯ ವ್ಯಕ್ತಿಗಳು ಬಹುಶಃ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ, ಯಾರೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ? ವಿಶೇಷವಾಗಿ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮ ವೇದಿಕೆಯಲ್ಲಿ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅದೇ ರೀತಿ ಉಪಮುಖ್ಯಮಂತ್ರಿಗಳು, ಅದೇ ರೀತಿ ಸಭಾಪತಿ UT ಖಾದರ್ ಸರು, ಅದೇ ರೀತಿ BZ ಜಮೀರ್ ಅಹಮದ್ ಸರು, ನಮ್ಮ ಜೊತೆ ಹಲವು ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 10 ಗಂಟೆ ಕರೆಕ್ಟಾಗಿ ಧ್ವಜಾರೋಹಣ ಇದೆ. ಅದ್ರ ಮೇಲೆ ಆ್ಯಕ್ಚುಲಿಯಾಗಿ ಒಂದು 2 ಗಂಟೆ ಬಿಸ್ಟೆಕ್ಕಿಂದ ಸ್ಟಾರ್ಟ್ ಮಾಡಿ, ಆಮೇಲೆ ಮಕ್ಕಳ ಆಟೋಪಚಾರ, ಆಮೇಲೆ ಮಹಿಳೆಯರಿಗೆ ಆ್ಯಕ್ಚುಲಿ ಮೆಹಂದಿ ಕಾರ್ಯಕ್ರಮ, ಆಮೇಲೆ ಸಭಾ ಕಾರ್ಯಕ್ರಮ, ಆ್ಯಕ್ಚುಲಿ ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ಆಮೇಲೆ ರಾತ್ರಿ 7ರಿಂದ ಆ್ಯಕ್ಚುಲಿ ಬ್ಯಾರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಕ್ಕಳಿಂದ ನಡೀತಾ ಇದೆ. ಆ್ಯಕ್ಚುಲಿ ರಾತ್ರಿ ಡಿನ್ನರಿಂದ ಕೊನೆಗೊಳ್ಳುತ್ತೆ. ಆ್ಯಕ್ಚುಲಿ ಕಾರ್ಯಕ್ರಮದ ಪ್ರಮುಖ ಅಂಗವಾಗಿ ಬಿಸ್ಟೆಕ್ ಸಮಿಟ್ ಅಂತ ನಾವು ಆಯೋಜಿಸಿದ್ದೀವಿ. ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟಪ್ ಥರ ಆರ್ಗನೈಸ್ಡ್ ವೇಯಲ್ಲಿ ತಗೊಂಡೋಗಿ, ಮತ್ತು ಆ ಬಿಸ್ನೆಸ್ಸನ್ನು ಸ್ಕೇಲಪ್ ಮಾಡೋದು ಯಾವ ರೀತಿ, ವ್ಯಾಲ್ಯೂಯೇಷನ್ ಯಾವ ಥರ ಮಾಡೋದು, ಒಂದು IPO ಲಿಸ್ಟಿಂಗ್ ಮಾಡುವ ಒಂದು ಯೋಚನೆ ಅವರ ಮೈಂಡಲ್ಲಿ ಬರಬೇಕು. ಆ ಥರ ಆ ಒಂದು ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. 5 ಸ್ಟಾರ್ಟಪ್ ಕಂಪನಿಗಳಿಗೆ ಅವರ ಐಡಿಯಾವನ್ನು ಪ್ರೆಸೆಂಟ್ ಮಾಡಲು ಸ್ಟಾರ್ಟಪ್ ಪಿಚ್ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಅವರು ಬಂದು ಅವರು ಸ್ಟಾರ್ಟಪ್ ಪಿಚ್ಚನ್ನು ಪ್ರೆಸೆಂಟ್ ಮಾಡ್ಬೋದು. ಆ ಕಾರ್ಯಕ್ರಮದಲ್ಲಿ ಸಮಾಜದ ಪ್ರಮುಖ ವ್ಯಾಪಾರಸ್ಥರು, ಗಣ್ಯರು ಉಪಸ್ಥಿತರಿಂದ ಈ ಸ್ಟಾರ್ಟಪ್ ಕಂಪನಿಗಳಿಗೆ ಮೆಂಟರ್ಶಿಪ್ ಸಿಗುವ ಅವಕಾಶವಿದೆ. ಮಂಗಳೂರು ಫುಡ್ ಫೆಸ್ಟ್ ಅಂತ ನಾವು ಹಮ್ಮಿಕೊಳ್ತಾ ಇದ್ದೀವಿ. ನಾವು ಬೆಂಗಳೂರು ಬಂದ ಮೇಲೆ ಆ ಮಂಗಳೂರು ಕಲ್ಚರನ್ನೆಲ್ಲ ಮರೆತು ಬಿಡ್ತೀವಿ ಅಂತ ಹೇಳಿ, ಅದಕ್ಕೋಸ್ಕರ ಕೆಲವೊಂದು ಫುಡ್ ಐಟಮ್ಗಳು ನಾವು ಅಲ್ಲಿ ಕೆಲವೊಂದು ಸ್ಟಾಲ್ಗಳನ್ನು ಮಾಡಿದ್ದೀವಿ. ಸರಿಸುಮಾರು ಒಂದು 40 ಸ್ಟಾಲ್ಗಳನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಮಂಗಳೂರು ಥರದ ಫುಡ್ಗಳನ್ನೆಲ್ಲ ಇದು ಮಾಡ್ತಾಯಿದ್ದೀವಿ. ಅಲ್ಲಿ ಈ ಒಂದು ಬ್ಯಾರಿ ಕೂಟದಲ್ಲಿ ನಾವು ಸ್ಕಾಲರ್ಶಿಪ್ಪನ್ನು ಕೂಡ ವಿತರಿಸಲಿಕ್ಕಿದ್ದೇವೆ. ಸನ್ಮಾನ್ಯ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ನಮಗೆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿಕ್ಕಿದ್ದಾರೆ. ನಾವು ಬ್ಯಾರಿ ಸಮುದಾಯದಿಂದ ಏನು ಹೈಯರ್ ಎಜುಕೇಷನಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಅಂತ ಅವರನ್ನು ಸೆಲೆಕ್ಟ್ ಮಾಡಿ, ನೀಟ್, JEE ಮತ್ತು CA ಹಾಗೆ UPSCಯಲ್ಲಿ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಾ ಇದ್ದಾರೆ ಅಂಥವರನ್ನು ಸೆಲೆಕ್ಟ್ ಮಾಡಿ ನಾವು ಅವರಿಗೆ ಸ್ಕಾಲರ್ಶಿಪ್ಪನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಬ್ಯಾರಿ ಕೂಟದಲ್ಲಿ ಮಾಡ್ತಾ ಇದ್ದೇವೆ. ಒಂದು ಆಂಬ್ಯುಲೆನ್ಸ್ ಸೇವೆಯನ್ನು ಕೂಡ ನಾವು ಈ ವರ್ಷದಿಂದ ಇಲ್ಲಿ ಆರಂಭ ಮಾಡ್ತಾ ಇದ್ದೇವೆ. ಫೆಬ್ರವರಿ 1 ಶೃಂಗಾರ್ ಪ್ಯಾಲೇಸಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈಗಾಗಲೇ ಎಲ್ಲ ಪೂರ್ವ ತಯಾರಿಯನ್ನು ನಡೆಸಿದ್ದೇವೆ. ಮಂಗಳೂರು ಶೈಲಿಯನ್ನು ಬೆಂಗಳೂರವರಿಗೆ ತೋರಿಸುವ ಒಂದು ಕಾರ್ಯಕ್ರಮ ಆಗಿದೆ ಇದು. ಬ್ಯಾರಿ ಕಲ್ಚರಲ್ ಪ್ರೋಗ್ರಾಮ್ಸ್ ಏನೇನಿದ್ದಾವೆ ಅವೆಲ್ಲ ಇಲ್ಲಿಯ ಜನರಿಗೆ ಪರಿಚಯ ಮಾಡುವಂಥ ಒಂದು ಆಶಯವನ್ನು ಇಟ್ಟಿದ್ದೇವೆ. ಕಳೆದ ವರ್ಷ ಈ ಥರ ಕಾರ್ಯಕ್ರಮ ಹಮ್ಮಿಕೊಂಡು ದೊಡ್ಡ ಯಶಸ್ವಿಯನ್ನು ಅಲ್ಲದೆ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದೇವೆ. ಈ ಸಲನೂ ಇನ್ನೂ ದೊಡ್ಡ ತಯಾರಿಯನ್ನು ನಡೆಸಿ ಪ್ರೋಗ್ರಾಮ್ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಕಾರ್ಯಕ್ರಮಗಳು ತಯಾರಿಯಲ್ಲಿದೆ. ಈ ಬ್ಯಾರಿ ಸೆಂಟ್ರಲ್ ಕಮಿಟಿ ಅನ್ನುವಂಥದ್ದು ಬರೀ ಒಂದು ಬ್ಯಾರಿ ಕೂಟಕ್ಕೆ ಮಾತ್ರ ಸೀಮಿತ ಆಗಿ ಅಥವಾ ಬೇರೆನಾದರೂ ನೀವು ಕಾರ್ಯಯೋಜನೆಗಳು ನೀವು ಮಾಡ್ಕೊಂಡು ಬಂದಿದ್ದೀರಾ? ಈ ಒಂದು ಸಂಘಟನೆ ಮೂಲ ಉದ್ದೇಶ ಏನಂತ ಹೇಳಿದರೆ, ನಮ್ಮ ಕರಾವಳಿ ಕಡೆಯಿಂದ ಬೆಂಗಳೂರಿಗೆ ಬಂದಂಥ ವ್ಯಾಪಾರಕ್ಕೋಸ್ಕರ ಬಂದಂಥ ಜನಗಳಿಗೆ ಯಾವುದೇ ಒಂದು ತೊಂದರೆ ಆದಾಗ, ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಲೀಗಲ್ ವೇಯಲ್ಲಿ ನಾವು ಅವ್ರ ಜೊತೆ ಸಹಕರಿಸಿ ಅವರನ್ನು ಯಾವ ರೀತಿ ಅವರಿಗೆ ಸಹಕಾರ ನಾವು ಮಾಡ್ಬೋದು ಅದೆಲ್ಲ ಮಾಡ್ತಾಯಿದ್ದೇವೆ ಸರ್. ನೀವು ಎಷ್ಟು ವರ್ಷದಿಂದ ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದೀರಿ, ಹಾಗೆ ನಿಮ್ಮಲ್ಲಿ ಎಷ್ಟು ಸದಸ್ಯರು ಇಲ್ಲಿ ಬ್ಯಾರಿ ಸೆಂಟ್ರಲ್ ಕಮಿಟಿಯಲ್ಲಿ ಇದ್ದೀರಿ?
ನಾವು ಇವಾಗ ಸರಿಸುಮಾರು ನಮ್ಮ ಜೊತೆ ಒಂದು 6,000 ನಮ್ಮ ಬ್ಯಾರಿ ಸೆಂಟ್ರಲ್ ಕಮಿಟಿಯಲ್ಲಿ 6,000 ಮೆಂಬರ್ಸ್ ಇದ್ದೇವೆ. ಸೊ ಇದನ್ನು ಇನ್ನು ಮುಂದೆ ಒಂದು 10,000 15,000 ತನಕ ಈ ಬ್ಯಾರಿಕೂಟದಲ್ಲಿ ನಾವು ಮಾಡುವಂಥ ಒಂದು ತೀರ್ಮಾನಿಸಿದ್ದೇವೆ. ಒಂದು ನಮ್ಮ ಮೆಂಬರ್ಶಿಪ್ಪನ್ನು ನಾವು ಈ ಒಂದು ಬ್ಯಾರಿಕೂಟದಲ್ಲಿ ವಿಸ್ತರಿಸಲಿದ್ದೇವೆ.